ಬರ್ರಿ ಇವತ್ತು ಪಾವ್ ಭಾಜಿ ಮಾಡೋಣ್ರಿ. ಪಾವ್ ಭಾಜಿ ಮಾಡೋಕೆ ಬಟಾಟಿ ಕುದಿಸಿ ಸಣ್ಣ ಒಡೆದು ಇಟ್ಕೊಂಡ್ರೆ ಎಲ್ಲ ಮೆದುವ ಸ್ಮ್ಯಾಶ್ ಮಾಡಿ ಇಟ್ಕೊಂಡ್ರಿ. ಬಟಾಟಿ ಇವ ಬಟ್ಗಾಡ್ಲಿ ಕಾಳು ರೀ, ಬಟ್ಗಾಡ್ಲಿ ಕುದಿಸಿ ಇಟ್ಕೊಂಡ್ರಿ. ಇವನು ಕುದ್ದುದಾರಿವ ಕುದಿಸಿ ಇಟ್ಕೊಂಡನು. ಇಲ್ಲಿ ಉಳ್ಳಾಗಡ್ಡಿ ಟೊಮೆಟೊ, ಉಳ್ಳಾಗಡ್ಡಿ ಒಂದು ಸ್ವಲ್ಪ ಹಾಕಿರೋ ನಡಿತೈತಿ ರೀ, ಹಾಕ್ಲಿಕ್ಕೂ ನಡಿತೈತಿ. ನಾವು ಹಾಕಿರ್ತೇವೆ ರೀ, ಹಾಕ್ಲಿಕ್ಕೂ ಚಲೋ ರೀ. ಉಳ್ಳಾಗಡ್ಡಿ ಇದು ಟೊಮೆಟೊ ಜಾಸ್ತಿ ಹಾಕ್ಬೇಕ್ರಿ. ಟೊಮೆಟೊ ಬೇಕು ಮತ್ತು ಕೊತ್ತಂಬರಿ, ಕರಿಬೇವು ಮತ್ತು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ರೀ. ಅಲ್ಲ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡ್ರಿ. ಅದು ಮತ್ತು ಕೊತ್ತಂಬರಿ ರೀ. ಇದು ಗರಂ ಮಸಾಲ ಹಾಕ್ಬೇಕ್ರಿ, ಗರಂ ಮಸಾಲ ಟೇಸ್ಟ್ ಬರ್ತೈತಿ. ಮತ್ತು ಎಣ್ಣೆ ರುಚಿಗೆ ತಗೋಷ್ಟು ಉಪ್ಪು ರೀ. ಇದು ಬುಡ್ಡಿ ಕಾಯಿ ಹಾಕಿಟ್ಟನ್ರಿ. ಈಗ ತುಪ್ಪ ಹಾಕನ್ರಿ, ಒಂದು 2 ಚಮಚ ತುಪ್ಪ ಹಾಕತ್ತನ್ರಿ. ತುಪ್ಪನೂ ನಡಿತೈತ್ರಿ, ಇಲ್ಲ ಬೆಣ್ಣೆ ಹಾಕಿರೋ ಇದ್ರೆ ಬೆಣ್ಣೆ ಹಾಕಿರೋ ನಡಿತೈತ್ರಿ. ಬೆಣ್ಣೆ ಒಂದು ಸ್ವಲ್ಪ ಜಾಸ್ತಿನೇ ಬೇಕ್ರಿ. 2 ಚಮಚ ತುಪ್ಪ ಹಾಕೇನ್ರಿ, 4 ಚಮಚ ಎಣ್ಣೆ ಹಾಕ್ರಿ. ಹಿಂಗೆ ಒಗ್ಗರಣೆಗೆ ಸಾಸಿವೆ ಹಾಕೊಂಡ್ರೆ, ಜೀರಿಗೆ ಹಾಕೇನ್ರಿ. ಈಗ ಉಳ್ಳಾಗಡ್ಡಿ ಕರಿಬೇವು ಹಾಕೊಂಡ್ರಿ. ಈಗ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದು. ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ನೋಡ್ರಿ ಸ್ವಲ್ಪ ಜಾಸ್ತಿನೇ ಇರಲಿ ಬೆಳ್ಳುಳ್ಳಿ. ಉಳ್ಳಾಗಡ್ಡಿ ಹಾಕ್ಲಿಕ್ಕೆ ಬೆಳ್ಳುಳ್ಳಿ ಅಷ್ಟೇ ಒಗ್ಗರಣೆ ಹಾಕಿರೂ ನಡಿತೈತ್ರಿ. ಜಾಸ್ತಿ ಹಂಗೆ ಮಾಡ್ತಾರ್ರಿ, ಉಳ್ಳಾಗಡ್ಡಿ ಹಾಕಂಗಿಲ್ಲ. ಒಂದು ಸ್ವಲ್ಪ ಉಳ್ಳಾಗಡ್ಡಿ ಎಣ್ಣೆಗೆ ಒಂದು ಸ್ವಲ್ಪ ಕೆಂಪಾಗ ಕರೀರಿ. ಸ್ವಲ್ಪ ಉಳ್ಳಾಗಡ್ಡಿ ಕೆಂಪಾದವು ಅಂದ್ರೆ ಟೊಮೆಟೊ, ಈಗ ಟೊಮೆಟೊ ಹಾಕೊಂಡು ಒಂದು ಸ್ವಲ್ಪ ಇದಾಗಿದಾವೆ. ಉಳ್ಳಾಗಡ್ಡಿ ಟೊಮೆಟೊ ಭಾಳ ಅಂದರೆ ಜಾಸ್ತಿ ಲಗುಟ ಹಂಗೆ ಪೂರ್ತಿ ಮಿದುವು ಆಗ್ಬೇಕ್ರಿ. ಟೊಮೆಟೊ ಅನ್ಕೊಂಬಿಟ್ಟ ಪೂರ್ತಿ ಮಿದುವು ಆಗೋತಕ್ಕ ಕರಿಬೇಕು ನೋಡ್ರಿ, ಅಂದ್ರೆ ಟೇಸ್ಟ್ ಆಕೈತ್ರಿ ಪಾವ್ ಭಾಜಿ. ಇವೆಲ್ಲ ಪೂರ್ತಿ ಮಿದುವು ಆಗಲ್ರಿ, ಒಂದು ಸ್ವಲ್ಪ ಹಿಂಗೆ ಮಿದುವು ಆಗ್ಬೇಕು ನೋಡ್ರಿ ಟೊಮೆಟೊ. ಒಂದು ಸ್ವಲ್ಪ ಎಣ್ಣೆಯಾಗ ಪೂರ್ತಿ ಬೇಯ್ಬೇಕ್ರಿ. ಇವೆಲ್ಲ ಬೇಯ್ದು ಅಂದ್ರೆ ಈ ರೀತಿ ಹಿಂಗೆ ಮೆತ್ತಗ ಆಗ್ಬೇಕು ಇವೆಲ್ಲ ಮಿದುವು. ಇನ್ನಿದಕ್ಕೆ ಬಟ್ಕಡ್ಲಿ ಕುದಿಸಿ ಇಟ್ಕೊಂಡವ್ರಲ್ಲ ನಾವು ಅವ್ನು ಹಾಕೊಂಡ್ರೆ, ಅರಿಶಿನ ಪುಡಿ ಹಾಕ್ಕೊಂಡ್ರೆ, ಖಾರ ಕೆಂಪು ಖಾರ ಹಾಕ್ತಾನೆ ನೋಡ್ರಿ, ಸರಿ ಖಾರ 4 ಚಮಚ ಹಾಕ್ಕೊಂಡ್ರಿ. ಖಾರ 4 ಚಮಚ. ಮತ್ತು ಇದು ಗರಂ ಮಸಾಲ ಇಟ್ಕೊಂಡವ್ರಲ್ಲ, ಈ ಗರಂ ಮಸಾಲನೂ ಹಾಕ್ಕೊಂಡ್ರಿ. ಈಗ ಗರಂ ಮಸಾಲ ಹಾಕಿದನ್ರಿ. ಉಪ್ಪು ಹಾಕ್ಕೊಂಡ್ರಿ. ಉಪ್ಪು ಮತ್ತೆ ಬೇಕಂದ್ರೆ ನೋಡಿ ಮತ್ತೊಂದು ಸ್ವಲ್ಪ ಹಾಕೋರಿ. ಎಲ್ಲ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ನೀರು ಹಾಕಿ ಕುದಿಯಕ್ಕೆ ಬಿಡ್ಬೇಕಾಗಿಲ್ಲ ನೋಡಿರಿ. ಈ ಥರ ಖಾರ ಉಪ್ಪು ಅದೆಲ್ಲ ಹಾಕಿ ಬಟ್ಕಡ್ಲಿ ಹಾಕಿ ಟೊಮೆಟೊ ಎಲ್ಲ ಈ ಥರ ಆಗೋಣ
ಈ ಕಡೆ ನಾನು ನೀರು ಕಾಯಕ್ಕೆ ಇಟ್ಕೊಂಡ್ರಿ ಒಂದು ಸ್ವಲ್ಪ ಈಗ ನೀರು ಹಾಕ್ಕೊಂಡ್ರಿ ಇದೆಲ್ಲ ಕುದಿಲ್ರಿ ಒಂದು ಸ್ವಲ್ಪ ನಾನು ನೀರು ಕಾಯಕ್ಕೆ ಇಟ್ಕೊಂಡನು ಬಿಸಿ ನೀರು ಅದಾರಿ ಇನ್ನು ಇದಕ್ಕೆ ಬಟಾಟೆ ಆ್ಯಡ್ ಮಾಡ್ಕೊಂಡ್ರೆ ಈಗ ಕುದಿ ಆಗ್ತತ್ರಿ ಅದ ಕುದಿಯಾಗ ಈಗ ಬಟಾಟೆ ಆ್ಯಡ್ ಮಾಡೋಣ್ರಿ ಇದಕ್ಕೆ ಈಗ ರೆಡಿ ಆಗೈತ್ರಿ ಅದ ಅದಕ್ಕೆ ಕೊತ್ತಂಬರಿ ಹಾಕೊಂಡ್ರಿ ಈಗ ಕೊತ್ತಂಬರಿ ಹಾಕಿದೇನ್ರಿ ನೋಡ್ರಿ ಸರ್ವ್ ಮಾಡಿ ತೋರಿಸ್ತಾನೆ ನಿಮ್ಗೆ ಬಿಸಿ ಬಿಸಿ ಪಾವ್ ಭಾಜಿ ರೆಡಿ ಈಗ ಸೇವ್ ಹಾಕೊಳ್ಳೋದ್ರ ಮೇಲೆ ಬಿಸಿ ಬಿಸಿ ಪಾವ್ ಭಾಜಿ ತಿನ್ನೋನು ಬರ್ರಿ ಪಾವ್ ಭಾಜಿ ರೆಡಿ ಆಗೈತಿ ಈಗ ಎಲ್ಲರೂ ಈ ಪಾವ್ ಭಾಜಿ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಆದಷ್ಟು ಶೇರ್ ಮಾಡಿರಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಬರ್ರಿ ಪಾವ್ ಭಾಜಿ ತಿನ್ನೋನು ನಮಸ್ಕಾರ ರೀ.